ಚೋದಯಿತ್ರಿ ಸೂನೃತಾನಾಂಚೇತಂತಿ ಸುಮತೀನಾಂ ಯಜ್ಞಂ ದಧೇ ಸರಸ್ವತಿ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತಸ್ಮೈ. ಸರ್ವೇಭ್ಯೋ ನಮೋ ನಮಃ. ಋಗ್ವೇದ ಗ್ರಾಹಕಂ ಪೈಲಂ. ಋಗ್ವೇದದ ಕುರಿತಾಗಿ ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ವೇದವನ್ನು ವಿಭಕ್ತಗೊಳಿಸಿದಂತಹ ವ್ಯಾಸರು ಪೈಲ ಎನ್ನುವಂತಹ ತಮ್ಮ ಶಿಷ್ಯರಿಗೆ ಋಗ್ವೇದವನ್ನು ಅನುಗ್ರಹ ಮಾಡುತ್ತಾರೆ. ಅವರ ಮೂಲಕವಾಗಿ ಋಗ್ವೇದದ ಪರಂಪರೆಯನ್ನು ಮುಂದುವರಿಸುವಂತಹ ದಾರಿಯನ್ನು ತೋರಿಸ್ತಾರೆ. ಈ ಋಗ್ವೇದದ ಸಮಗ್ರವಾದಂತಹ ಪರಿಚಯ ಸ್ಥೂಲವಾಗಿ ನೋಡಿದ ಹಾಗೆ 10 ಮಂಡಲಗಳು, 8 ಅಷ್ಟಕಗಳು, 1028 ಸೂಕ್ತಗಳು, 10,552 ಮಂತ್ರಗಳು. ಇದು ಋಗ್ವೇದದ ಸ್ಥೂಲ ಪರಿಚಯ. ಋಗ್ವೇದದ ಋಷಿಗಳ ಸಂಖ್ಯೆಯನ್ನು ಗಮನಿಸಿದರೆ ಸರಿಸುಮಾರು 400 ಋಷಿಗಳು ಋಗ್ವೇದದ ಮಂತ್ರ ದ್ರಷ್ಟಾರರಾಗಿ ಕಾಣಸಿಗ್ತಾರೆ. ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ. ಅಪೌರುಷೇಯಂ ವಾಕ್ಯಂ ವೇದ, ಪುರುಷ ನಿರ್ಮಿತವಲ್ಲದ್ದು ವೇದ. ಆಕಾಶದಲ್ಲಿರಬಹುದಾದಂತಹ ಶಬ್ದ ಸಮುಚ್ಚಯಗಳನ್ನು ತಪಸ್ಸೆಂಬ ಅಂತರ್ಮುಖತೆಯಲ್ಲಿ ಈ ಋಷಿಗಳು ಕಂಡುಕೊಳ್ಳುತ್ತಾರೆ. ಆ ವರ್ಣಗಳ ಪದಗಳ ಸಂಯೋಜನೆಯಿಂದ ರಚಿತವಾದಂತಹ ವಾಕ್ಯ ಅದು ದಿವ್ಯವಾದದ್ದು. ತಮಗೆ ಅವಕಾಶ ಸಿಕ್ಕದಾಗೆಲ್ಲ ಬರೆದು ಒಟ್ಟಾಕಿದ ಸಾಹಿತ್ಯ ಇದಲ್ಲ, ಒಟ್ಟುಗೂಡಿಸಿದ್ದ ಸಾಹಿತ್ಯ ಇದಲ್ಲ. ಆದರೆ ತಪಸ್ಸಿನ ಅಂತರ್ಮುಖತೆಯಿಂದ ಶಬ್ದಪುಂಜಗಳನ್ನು, ಪದಪುಂಜಗಳನ್ನು ಗ್ರಹಿಸಿಕೊಳ್ಳುತ್ತಾ ಅದನ್ನು ಮನನ ಮಾಡಿ ಸಿದ್ಧಿಸಿಕೊಳ್ಳುತ್ತಾರೆ. ಮಂತ್ರ ಎನ್ನುವಂತಹ ಪದಕ್ಕೆ ವ್ಯುತ್ಪತ್ತಿ ಕೂಡ ಹಾಗೆ. ಮನನಂ ಮಂತ್ರಮಿತ್ಯಾಹುಃ ತ್ರಾಯತೆ ಪಾಪ ಸಂಕುಲಾತ್. ಮನನ ತ್ರಾಣ ಸಂಯೋಗಾತ್ ಮಂತ್ರ ಇತ್ಯಭಿಧೀಯತೆ. ಯಾವುದು ಮಂತ್ರ? ಅವುಗಳು ಮಂತ್ರವಾಗುತ್ತವೆ ಯಾವುದನ್ನು ನಿರಂತರವಾಗಿ ಪುನಃ ಸ್ಮರಣೆ ಮಾಡೋದ್ರಿಂದ, ಮನನ ಮಾಡೋದ್ರಿಂದ ಆಂತರ್ಯದಲ್ಲಿ ಉದ್ಭವವಾಗಿರುವ ಮತ್ತು ಉದ್ಭವವಾಗಬಹುದಾದ ಪಾಪ ಸಮುಚ್ಚಯಗಳು ದ್ರವಿತವಾಗುತ್ತವೋ, ನಾಶವಾಗುತ್ತವೋ ಅವು ಮಂತ್ರಗಳು. ಮನನಾತ್ ತ್ರಾಯತೆ ಇತಿ ಮಂತ್ರ. ಮನನದಿಂದಲಾಗಿ ರಕ್ಷಣೆ ಮಾಡುತ್ತೆ. ಮನನ ಮಾಡುವುದರಿಂದ ರಕ್ಷಣೆ ಮಾಡುತ್ತೆ. ಮನನ ಮಾಡೋದ್ರಿಂದ ಪಾಪ ಸಮುಚ್ಚಯಗಳಿಂದ ರಕ್ಷಣೆ ಮಾಡುತ್ತೆ. ಪಾಪದ ಆವಿರ್ಭಾವ ಹೆಚ್ಚಾಗದ ಹಾಗೆ, ಪಾಪ ಸಮುಚ್ಚಯಗಳು ವಿಸ್ತಾರಗೊಳ್ಳದ ಹಾಗೆ ಯಾವುದು ನಮ್ಮನ್ನು ರಕ್ಷಿಸುವುದಕ್ಕೆ ಸಮರ್ಥತೆಯನ್ನು ಹೊಂದಿದೆಯೋ ಅಂತಹ ಪದಪುಂಜಗಳಿಗೆ ಮಂತ್ರಗಳು ಅಂತ ಹೇಳ್ತೇವೆ. ಮನನ ತ್ರಾಣ ಸಂಯೋಗಾತ್ ಮಂತ್ರ ಇತ್ಯಭಿಧೀಯತೆ. ಮನನ ತ್ರಾಣ 2 ಅಂಶಗಳು ಮಿಳಿತವಾಗಿರೋದ್ರಿಂದ ಇವುಗಳಿಗೆ ಮಂತ್ರ ಅಂತ ಕರೀತಾರೆ. ಅಂತಹ ದಿವ್ಯವಾದಂತಹ ಶಕ್ತಿಯುಳ್ಳ 10,552 ಮಂತ್ರಗಳು, ಋಕ್ಕುಗಳು ಋಗ್ವೇದದಲ್ಲಿ ನಮಗೆ ಕಾಣಸಿಗುತ್ತವೆ. ಈ ಮಂತ್ರಗಳ ಉಪಾಸನೆಯಿಂದ ಏನು? ಋಗ್ವೇದದ ಆರಂಭವನ್ನು ನಾವು ಗಮನಿಸಿದರೆ ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ
ಹೋತಾರಂ ರತ್ನಧಾತಮಂ. ಅಗ್ನಿಯನ್ನು ಆರಾಧಿಸುತ್ತೇನೆ. ಪುರೋಹಿತಃ ಪುರತಃ ಸ್ಥಿತ್ವಾ ಹಿತಮಿಚ್ಛತಿ. ಪುರೋಹಿತ ಎನ್ನುವಂತಹ ಪದಕ್ಕೆ ಎಲ್ಲರಿಗಿಂತಲೂ ಮುಂದೆ ನಿಂತು ಹಿಂದಿದ್ದವರ ಅಭ್ಯುದಯವನ್ನು ಯಾವನು ಅಪೇಕ್ಷಿಸ್ತಾನೋ ಅವನನ್ನು ಪುರೋಹಿತ ಅಂತ ಹೇಳಬಹುದು. ಪುರೋಹಿತನಾಗಿರುವಂತಹ ದೇವತೆಗಳಲ್ಲಿ ಯಾರಿಗೆ ಹವಿರಾಧಾನ ಮಾಡಿದರೂ ಕೂಡ, ಹವಿಸ್ಸನ್ನು ಯಾವ ದೇವತೆಗೆ ಪ್ರದಾನ ಮಾಡಿದರೂ ಕೂಡ ಅದನ್ನು ನಿರ್ವಹಿಸುವಂತಹ ವಾಹಕ ಅಗ್ನಿಯಾಗಿರ್ತಾನೆ. ಅಗ್ನಿಯೇ ದೇವತೆಗಳ ಮುಖ ಅಂತ ನಾವು ತಿಳಿತೇವೆ. ಮುಖ ಅಂದರೆ ಬಾಯಿ ಅಂತ ಕೂಡ ಅರ್ಥ. ಹಾಗೆ ಅಂತಹ ಶ್ರೇಷ್ಠನಾದಂತಹ ಅಗ್ನಿ, ಪುರೋಹಿತನಾದಂತಹ ಅಗ್ನಿ, ಅವನನ್ನು ಯಜಿಸುತ್ತೇನೆ, ಯಜ್ಞದ ಮೂಲಕವಾಗಿ ಆರಾಧಿಸುತ್ತೇನೆ. ಯಾವನು ರತ್ನಾದಿಗಳನ್ನು ಕೊಡುವುದಕ್ಕೆ ಸಮರ್ಥನಾಗಿದ್ದಾನೋ. ರತ್ನಗಳು ಅಂದರೆ ಕೇವಲ ಕಲ್ಲುಗಳು ಅಂತ ಭ್ರಮಿಸಬಾರದು. ಆ ಕಲ್ಲುಗಳಲ್ಲಿ ರತ್ನ ಸಂಜ್ಞೆ ಇದೆ. ಆದರೆ ಜ್ಞಾನ ಎನ್ನುವಂಥದ್ದು ದಿವ್ಯವಾದಂತಹ ರತ್ನವಾಗಿದೆ. ಅದನ್ನು ಕಡೆಗಣಿಸಬಾರದು ನಾವು. ಹಾಗೆ ರತ್ನಗಳನ್ನೂ ಜ್ಞಾನರತ್ನಗಳನ್ನೂ ಕೊಡುವುದಕ್ಕೆ ಸಮರ್ಥನಾದಂತಹ ಅಗ್ನಿಯನ್ನು ಆರಾಧಿಸುತ್ತೇನೆ ಅಂತ ಪ್ರಾರಂಭವಾಗುತ್ತೆ. ಇದು ಸಮಗ್ರವಾದಂತಹ ಪರಿಸರವನ್ನು ಶೋಧಿಸುವುದಕ್ಕಾಗಿ, ಶುದ್ಧೀಕರಿಸುವುದಕ್ಕಾಗಿ, ಜೊತೆಯಲ್ಲಿ ತನ್ನನ್ನು ತಾನು ನಿರ್ಲಿಪ್ತನಾಗಿಸಿಕೊಳ್ಳುವುದಕ್ಕಾಗಿ ಮೂಲಭೂತವಾದಂತಹ ಆಶ್ರಯವಾಗಬೇಕು. ಅದು ಯಥಾರ್ಥದ ವೇದದ ಧ್ವನಿಯಾಗಿದೆ. ವೇದದಿಂದ ಸ್ವಾರ್ಥ ಸಾಧನೆಯಲ್ಲ, ಪರಾರ್ಥ ಸಾಧನೆಯಾಗಬೇಕು. ವೇದಗಳು ಶಬ್ದಗಳಿಂದ ಸಮ್ಮಿಳಿತವಾಗಿರೋದರಿಂದ ಶಬ್ದವಿದ್ಯಾ ಅಂತ ಇದಕ್ಕೆ ನಾವು ಕರೀತೇವೆ. ಶಬ್ದದಿಂದಲೇ ಪೂರ್ಣ ಸಿದ್ಧಿ ಆಗೋದಿಲ್ಲ. ಹಾಗಾಗಿ ಶಬ್ದದ ಅರ್ಥ ಏನು, ಅದರ ಆಳದಲ್ಲಿರುವಂತಹ ಧ್ವನಿ ಏನು ಅನ್ನೋದನ್ನು ಅರ್ಥವಿಸ್ತಾ ಸಾಗಿದರೆ ನಮಗೆ ವೇದದ ಅಂತಭಾಗ ಸಿಗತ್ತೆ, ಅಂತ್ಯಭಾಗ ಸಿಗತ್ತೆ. ಅದಕ್ಕೆ ವೇದಾಂತ ಅಂತ ನಾವು ಕರೆದಿದ್ದೇವೆ. ಅದುವೇ ಉಪನಿಷತ್. ಕರ್ಮ ಮಾರ್ಗದಿಂದ ಜ್ಞಾನದ ಮಾರ್ಗದವರೆಗೆ ನಾವು ಸಾಗಬೇಕಾದಂತಹ ದಾರಿ, ಆ ದಾರಿಯ ಮೊದಲ ಹಂತ ಕರ್ಮವಾಗಿದೆ. ಕರ್ಮವನ್ನು ಬೋಧಿಸುವಂತಹ ವಿಧಾನ ವೇದಗಳು, ವೇದಗಳಲ್ಲಿರುವಂತಹ ಮಂತ್ರಗಳಾಗಿವೆ. ಆದಿವೇದವಾಗಿರುವಂತಹ ಋಗ್ವೇದಕ್ಕೆ ಹೋತೃ ಸ್ಥಾನ ಇದೆ. ಮೊದಲಾಗಿ ನಾವು ತಿಳ್ಕೊಂಡ ಹಾಗೆ ಒಂದು ಬಾರಿ ಸ್ಮರಣೆ ಮಾಡಿಕೊಳ್ಳೋಣ. ಯಜ್ಞದ 4 ಅಂಗಗಳಲ್ಲಿ ಹೋತೃ, ಅಧ್ವರ್ಯು, ಉದ್ಗಾತೃ ಮತ್ತು ಬ್ರಹ್ಮ, ಈ 4 ಅವಯವಗಳನ್ನು ನೋಡಿದರೆ ಮೊದಲನೇ ಅಂಗ ಹೋತೃಸ್ಥಾನ. ಆ ಹೋತೃಸ್ಥಾನ ಋಗ್ವೇದಿಗೆ ಅಂತ ನಿರ್ಧಾರವಾಗುತ್ತೆ. ಯಾಕಂದರೆ ಛಂದೋಬದ್ಧವಾದಂತಹ ಪದಪುಂಜಗಳು, ಪದ ಸಮುಚ್ಚಯಗಳು ಇಲ್ಲಿ ಕಾಣಸಿಗುತ್ತವೆ. ಪ್ರತಿಯೊಂದು ಮಂತ್ರಕ್ಕೂ ದೃಷ್ಟಾರನಾದಂತಹ ಋಷಿಯನ್ನು ಉಲ್ಲೇಖ ಮಾಡ್ತೇವೆ. ಛಂದಸ್ಸಿನ ಉಲ್ಲೇಖವಿದೆ, ದೇವತೆಯ ಉಲ್ಲೇಖವಾಗುತ್ತೆ. ಹಾಗೂ ವಿನಿಯೋಗವನ್ನು ಹೇಳ್ತಾ ಆ ದೇವತೆಯ ಸಾನ್ನಿಧ್ಯ ಇಲ್ಲಿ ಉಂಟಾಗುವಂತೆ, ಯಾಜ್ಞಿಕ ಸ್ಥಾನದಲ್ಲಿ ಉಂಟಾಗುವಂತೆ ಪ್ರಾರ್ಥನೆ ಮಾಡುವುದು ಹೋತೃವಿನ ಕರ್ತವ್ಯವಾಗಿದೆ. ಇದನ್ನು ನಿರ್ವಹಿಸಬೇಕು. ಯಜ್ಞದ ಸಾಧಕನು ಯಾರೋ ಅವನು ಹೋತೃವಿನ ಮೂಲಕವಾಗಿ ಮಂತ್ರಗಳ ಅನುಸಂಧಾನದಿಂದ ಆ ಮಂತ್ರಕ್ಕೆ ಅಧಿದೇವತೆಯಾದಂತಹ ಕರ್ಮಾಂಗ ದೇವತೆಯನ್ನು ಅಲ್ಲಿಗೆ ಆಮಂತ್ರಿಸಬೇಕು, ನಿಮಂತ್ರಿಸಬೇಕು. ಬಂದ ದೇವತೆಯ ಕುರಿತಾಗಿ ಆಹುತಿ ಪ್ರದಾನ ಮಾಡೋದು, ಮುಂದಿನ ಎಲ್ಲ ಪ್ರಕ್ರಿಯೆಗಳನ್ನು, ಯಾಜ್ಞಿಕವಾದ ವಿಧಿವಿಧಾನಗಳನ್ನು ಹೇಳುವಂತಹ ಅಧ್ವರ್ಯ ವೇದ, ಅಧ್ವರ್ಯು ವೇದ, ಅದು ಯಜುರ್ವೇದ.
ಕೊನೆಯಲ್ಲಿ ಸ್ತುತಿ ಮಾಡುವಂತಹದ್ದು ಸಾಮವೇದ. ಹೀಗೆ ನಾವು ತಿಳ್ಕೊಂಡಿದ್ದೇವೆ. ಅದನ್ನು ಪುನಃ ಪುನಃ ಸ್ಮರಿಸ್ತಾ ಆ ಸ್ಮರಣೆಯೊಂದಿಗೆ ಋಗ್ವೇದದ ಒಂದಿಷ್ಟು ಅಂಶಗಳನ್ನು ನೋಡ್ತಾ ಹೋಗೋಣ. ಋಗ್ವೇದದಲ್ಲಿರುವಂತಹ ಮಂತ್ರ ಸಂಖ್ಯೆಯನ್ನು ಗುರುತಿಸಿಕೊಂಡಿದ್ದೇವೆ. ಸೂಕ್ತಗಳು ಎಷ್ಟಿವೆ ಅಂತ ಗೊತ್ತಾಗಿದೆ. ಮಂಡಲಗಳಿಂದ ವಿಭಕ್ತವಾದಂತಹ 10 ಮಂಡಲಗಳು ಋಗ್ವೇದದಲ್ಲಿವೆ ಅಂತ ತಿಳ್ಕೊಂಡಿದ್ದೇವೆ. ಆ 10 ಮಂಡಲಗಳನ್ನು 8 ಅಷ್ಟಕಗಳಾಗಿ ವಿಭಾಗ ಮಾಡುತ್ತಾರೆ. ಪ್ರತಿ ಅಷ್ಟಕದಲ್ಲಿ 8 ಅಧ್ಯಾಯಗಳಿವೆ. ಹೀಗೆ ಅಷ್ಟಕದಲ್ಲಿರುವಂತಹ ಅಧ್ಯಾಯಗಳನ್ನೆಲ್ಲ ಸೇರಿಸಿದರೆ 64 ಅಧ್ಯಾಯಗಳು ನಮಗೆ ಸಿಗುತ್ತವೆ. ಹೀಗೆ ಸಮಗ್ರವಾಗಿರುವಂತಹ ಋಗ್ವೇದ, ಇದರಲ್ಲಿ ಎಷ್ಟೋ ಶಾಖೆ ಶಾಖೆಗಳು ನಮಗೀಗ ಲಭ್ಯವಿಲ್ಲ. ಲಭ್ಯವಿರೋದು ಇಷ್ಟು ಮಾತ್ರ. ಹಾಗಾಗಿಯೇ ಹಲವು ವಿಷಯದಲ್ಲಿ ನಮ್ಮ ಪೂರ್ವಜರು ಸಾಧಿಸಿದಂತಹ ಔನ್ನತ್ಯವನ್ನು ಪೂರ್ಣವಾಗಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಪೂರ್ವಜರ ಶ್ರೇಷ್ಠತೆಯನ್ನು ನಾವು ತಿಳ್ಕೊಳ್ಬೇಕು ಅಂತಾದರೆ ಸ್ವಲ್ಪ ವೇದದ ಕುರಿತಾಗಿ ಆಸಕ್ತಿಯನ್ನು ಹೊಂದಬೇಕು, ವೇದಾಧ್ಯಯನ ಮಾಡಬೇಕು, ವೇದದ ಆಂತರ್ಯದ ಧ್ವನಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಕಾಲದಲ್ಲಿ ನಾವು ಹೇಳಬಹುದು, ಸಾಕಷ್ಟು ಜನ ಘನಾಂತ ಅಧ್ಯಯನ ಮಾಡಿದವರಿದ್ದಾರೆ, ವೇದವನ್ನು ಕಂಠದಲ್ಲಿಯೇ ಇಟ್ಟುಕೊಂಡು ಓಡಾಡುವಂತಹ ಶ್ರೇಷ್ಠರಿದ್ದಾರೆ. ಆದರೆ ಇದು ವೇದದ ಅರ್ಥಸಿದ್ಧಿಗೆ ಕಾರಣವಲ್ಲ. ವೇದ ಬರೇ ಕಂಠಪಾಠ ಮಾಡಿ ಉರು ಹೊಡೆದು ಕೈ ಜೋಡಿಸಿಕೊಂಡು ಹೇಳುವ ವಿಧಾನಕ್ಕಷ್ಟೇ ಸೀಮಿತವಾದದ್ದಲ್ಲ. ವೇದ ಎನ್ನುವಂಥದ್ದು ಸಮಗ್ರ ಜ್ಞಾನವನ್ನು ಒಳಗೊಂಡಿದೆ. ಆ ಎಲ್ಲವನ್ನೂ ಗುರುತಿಸಬೇಕು ಅಂತ ಆದರೆ ನಾವು ವಿನಮ್ರತೆಗಾಗಿ ಕೈ ಜೋಡಿಸೋಣ, ಮೌಢ್ಯಕ್ಕಾಗಿ ಕೈ ಜೋಡಿಸೋದು ಬೇಡ. ವಿನಮ್ರತೆ ಇರಬೇಕಾಗಿದೆ. ಎಲ್ಲಿ ಶ್ರೇಷ್ಠವಾದಂತಹ ಜ್ಞಾನ ಇದೆಯೋ ಅದನ್ನು ಅರ್ಥವಿಸಿಕೊಳ್ಳುವಾಗ ಆ ಜ್ಞಾನಕ್ಕಾಗಿ ವಿನಮ್ರತೆ ಇಲ್ಲ ಅಂತ ಆದರೆ ನಾವು ದುಷ್ಟರಾಗಿಬಿಡುತ್ತೇವೆ. ಹಾಗಾಗಿಯೇ ವೇದ ಬೋಧಕನಿಗೂ ನಮಸ್ಕಾರ ಮಾಡುತ್ತೇವೆ. ಈಗ ಪುಸ್ತಕ ಬಂದಿದೆ, ಹಾಗಾಗಿ ಪುಸ್ತಕಕ್ಕೆ ನಮಸ್ಕಾರ ಮಾಡ್ತೇವೆ. ಮೊದಲೆಲ್ಲ ಪುಸ್ತಕ ಇರಲಿಲ್ಲ, ಮಸ್ತಕವೇ ಪ್ರಧಾನವಾಗಿತ್ತು. ಈಗ ಪುಸ್ತಕ ಬಂದ ಮೇಲೆ ಮಸ್ತಕದ ಶಕ್ತಿ ಕಡಿಮೆ ಆಗುತ್ತಾ ಬಂದಿದೆ ಅಷ್ಟೇ. ಅವಲೋಕನ ಮಾಡಿಕೊಳ್ಳೋಣ, ಹೌದೋ ಅಲ್ವೋ ಅಂತ. ಯಾವುದೇ ಸಾಧಕನಿಗಾದರೂ ಕೂಡ ಅವನ ಸಾಧನೆಗೆ ಅನುಕೂಲತೆಗಳು ಇಲ್ಲ ಅಂತಾದರೆ ಅವನು ಹೆಚ್ಚು ಶಕ್ತಿವಂತನಾಗ್ತಾನೆ. ಒಬ್ಬ ಈಜುಗಾರನಿಗೆ ಒಂದಿಷ್ಟು ದೂರದವರೆಗೆ ಈಜುವಂತಹ ಸಮರ್ಥತೆ ಇರುತ್ತೆ. ಆದರೆ ಒಂದು ಅಂತಹ ಅನಿವಾರ್ಯ ಕ್ಷಣ ಬಂದು ಬಿಡುತ್ತೆ, ಅವನ ಈಜುವ ಪ್ರಮಾಣವನ್ನು ಮೀರಿದಂತಹ ದೂರವನ್ನು ಅವನು ಈಜಬೇಕಾಗುತ್ತೆ. ಆ ಅನಿವಾರ್ಯತೆ ಮತ್ತು ಅಗತ್ಯ ಇದೆಯಲ್ಲ, ಈ ಈಜುಗಾರನಿಗೆ ಅಸಾಧ್ಯವಾದಂತಹ ದೂರವನ್ನು ಈಜೋದಕ್ಕೆ ಒಂದು ಪ್ರೇರಣಾ ಶಕ್ತಿ ಆಗತ್ತೆ ಮತ್ತು ಆ ಕೆಲಸವನ್ನು ಅವನು ಸಾಧಿಸ್ತಾನೆ. ನಮ್ಮ ದೇಶದ ಪ್ರಧಾನಿಗಳಲ್ಲಿ ಅತ್ಯಂತ ಪ್ರಾಮಾಣಿಕರು, ಅತ್ಯಂತ ಶ್ರೇಷ್ಠರಾಗಿರುವಂತಹ ಒಬ್ಬರು ಬಹದ್ದೂರರು, ಶಾಸ್ತ್ರಿಗಳು, ಚಿಕ್ಕ ವಯಸ್ಸಿನಲ್ಲಿ ತನ್ನ ಜೊತೆಯಲ್ಲಿರುವಂತಹ ಸ್ಕೂಲ್ ಬ್ಯಾಗನ್ನು ಬೆನ್ನಿಗೆ ಕಟ್ಟಿಕೊಂಡು ನದಿಯನ್ನು ದಾಟಿದರು ಅಂತ ನಾವು ಓದಿದ್ದೇವೆ, ನಾವು ತಿಳ್ಕೊಂಡಿದ್ದೇವೆ. ಅಷ್ಟು ಚಿಕ್ಕ ಬಾಲಕನಿಗೆ ವಿಸ್ತಾರವಾದ ನದಿಯನ್ನು ದಾಟಲಿಕ್ಕೆ ಸಾಧ್ಯ ಇತ್ತೇನು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಆದರೆ ಸಾಧ್ಯ ಆಯ್ತಲ್ಲ, ಇದನ್ನು ನಾವು ನೋಡ್ತಾ ಇದ್ದೇವಲ್ಲ. ಹಾಗೆ ಸಾಧನಗಳು, ಪರಿಕರಗಳು ನಮಗೆ ಹೆಚ್ಚಾಗ್ತಾ ಹೋದ ಹಾಗೆ ನಮ್ಮಲ್ಲಿರುವಂತಹ ಆಂತರ್ಯದ ಶ್ರೇಷ್ಠ ಶಕ್ತಿಯನ್ನು ನಾವು ಕಳ್ಕೊಳ್ಳುತ್ತಾ ಹೋಗ್ತೇವೆ. ನಮ್ಮ ಪೂರ್ವಜರು ಕಾಲು, ಅರ್ಧ, ಮುಕ್ಕಾಲು ಇವುಗಳನ್ನೆಲ್ಲ ಕಂಠದಲ್ಲಿ ಇಟ್ಕೊಂಡಿದ್ರು. ಯಾವ ಸಂಖ್ಯೆಯನ್ನು ಹೇಗೆ ಹೇಳಿದರೂ ಕೂಡ ಕ್ಷಣ ಮಾತ್ರದಲ್ಲಿ ಯಾವ ಪಟ್ಟಿ ಪೆನ್ನಿನ ಅಗತ್ಯವೂ ಇಲ್ಲದೆ ಹಾಗೆ ಬಾಯಿಂದ ಎಣಿಸಿ ಹೇಳಿಬಿಡ್ತಿದ್ರು. ಈಗ
ನಾವು ಯಾವುದೇ ಸಂಖ್ಯೆಯನ್ನು ಕೊಟ್ಟರೂ ಜೇಬಲ್ಲಿರೋ ಒಂದು ಚಿಕ್ಕ ಸಾಧನವನ್ನು ತೆಗೆದು ಬಿಡ್ತೇವೆ. ನಿಮಗೂ ಅರ್ಥ ಆಗಿದೆ, ನನಗೂ ಅರ್ಥ ಆಗಿದೆ, ಹಾಗಾಗಿ ಯಾವುದು ಅದು ಅಂತ ಹೇಳೋದು ಬೇಕಾಗಿಲ್ಲ. ಆ ಸಾಧನವನ್ನು ಇಟ್ಕೊಂಡು ಹೇಳ್ತೇವೆ, ನೋಡಿ ವಿಜ್ಞಾನದಿಂದ ಎಷ್ಟು ಔನ್ನತ್ಯವನ್ನು ಸಾಧಿಸಿದ್ದೇವೆ, ಏನು ಬೇಕಾದರೂ ಇದರಲ್ಲಿ ಸ್ಟೋರ್ ಮಾಡಬಹುದು, ಯಾವುದನ್ನು ಬೇಕಾದರೂ ಕ್ಷಣಾರ್ಧದಲ್ಲಿ ನೋಡ್ಕೊಂಡು ಬಿಡಬಹುದು ಅಂತ. ಆತ್ಮೀಯರೇ, ಒಂದು ಅಂಶವನ್ನು ಅರ್ಥ ಮಾಡ್ಕೊಳ್ಳೋಣ. ನಾನೇನು ಭಿನ್ನನಲ್ಲ, ನಾನು ಕೂಡ ಈ ಕಾಲದಲ್ಲಿ ಬದುಕ್ತಾ ಇದ್ದೀನಿ. ಈ ಸಾಧನ ನಮ್ಮ ಆಂತರ್ಯದಲ್ಲಿ, ನಮ್ಮ ಮಸ್ತಿಷ್ಕದಲ್ಲಿರುವಂತಹ ಶ್ರೇಷ್ಠವಾದಂತಹ ಶಕ್ತಿ ಇದೆಯಲ್ಲ, ಅದರ ಅವಕುಂಠನೆಗೆ ಕಾರಣವಾಗಿದೆ. ಯೋಚನೆ ಮಾಡಿ, ಋಗ್ವೇದದಲ್ಲಿ 10,552 ಮಂತ್ರಗಳಿವೆ ಅಂತ ಹೇಳಿದನಲ್ಲ, ಅದನ್ನು ಕೆಲವೊಂದು MB ಆಗಿ ಕನ್ವರ್ಟ್ ಮಾಡಿ ನಮ್ಮ ಈ ಸಾಧನದಲ್ಲಿ ನಾವು ಪೋಣಿಸಿಕೊಳ್ಳಬಹುದು. ಹೀಗೆ ಎಲ್ಲ ವೇದಗಳನ್ನು ಸೇರಿಸಿ ಈ ಸಾಧನದಲ್ಲಿ ನಾವು ಇಟ್ಕೊಳ್ಬಹುದು. ಹೆಚ್ಚೇನು, ಭಾರತೀಯರ ಎಷ್ಟು ಗ್ರಾಂಥಿಕ ವ್ಯವಸ್ಥೆ ಇದೆ, ಎಷ್ಟೆಲ್ಲ ಗ್ರಂಥಗಳಿವೆ, ಅವನ್ನೆಲ್ಲ ತಂದು ಇಲ್ಲಿ ಸ್ಟೋರ್ ಮಾಡ್ಕೋಬಹುದು. ಆದರೆ ಅಗತ್ಯ ಬಿದ್ದಾಗ ಇದು ಯಾವ ಫೋಲ್ಡರ್ಲಿದೆ ಅಂತ ಹುಡುಕೋದಕ್ಕೆ ಬಹಳ ಸಮಯ ಆಗುತ್ತೆ. ಬೇಕಾದಾಗ ಕೆಲವೊಂದು ಸಾರಿ ಸಿಗೋದೇ ಇಲ್ಲ. ಇಲ್ಲಿ ಕೈಯಲ್ಲಿ ತೋರುವ ಈ ಸಾಧನದಲ್ಲಿ ಸ್ಟೋರ್ ಮಾಡ್ಕೊಂಡೋದಿದೆಯಲ್ಲ, ಅದನ್ನೇ ಒಂದು ವೇಳೆ ನಾವು ನಮ್ಮ ತಲೆಯಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದರೆ ಯಾವ ಫೋಲ್ಡರನ್ನು ಹುಡುಕೋ ಅಗತ್ಯನೇ ಇರಲಿಲ್ಲ. ತನ್ನಿಂದ ತಾನೇ ಫೋಲ್ಡರ್ ಓಪನ್ ಆಗ್ತಿತ್ತು. ಹಾಗೆ ನಮಗೆ ಬೇಕಾದಂತಹ ವಿಷಯಗಳು ಪುಂಖಾನುಪುಂಖವಾಗಿ ಬರ್ತಾ ಹೋಗ್ತಿದ್ವು. ಈಗೇನು, ಪ್ರತಿಯೊಂದಕ್ಕೂ ಕೈ ಸಾಧನ ನೋಡಬೇಕು. ಕೈ ನೋಡದೇ ಇದ್ರೂ ತೊಂದರೆ ಇಲ್ಲ, ಕೈ ಸಾಧನ ನೋಡಬೇಕು. ಅಂದರೆ ನಮ್ಮ ದೈವೀ ದತ್ತವಾದಂತಹ ಶಕ್ತಿ ಏನಿದೆ, ಆ ಶಕ್ತಿಯನ್ನು ನಾವು ಕಳ್ಕೊಳ್ಳೋದಕ್ಕೆ ಈ ನಾವೇ ಮಾಡಿಕೊಂಡಂತಹ ಸಾಧನಗಳು ಕಾರಣವಾಗಿವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪುಸ್ತಕ ಬರುವ ಮೊದಲು ವೇದಗಳನ್ನು, ಶಾಸ್ತ್ರಗಳನ್ನು, ಅದರ ಜೊತೆಯಲ್ಲಿ ಬರುವಂತಹ ಪುರಾಣ ಇತಿಹಾಸಗಳನ್ನೆಲ್ಲವನ್ನೂ ತಲೆಯಲ್ಲಿಯೇ ಇಟ್ಟುಕೊಂಡು ಓಡಾಡುವ ಎಷ್ಟೋ ಜೀವಗಳು ನಮ್ಮ ದೇಶದಲ್ಲಿದ್ದವು. ಈಗೇನಾಗಿವೆ? ಅದು ತೊಂದರೆ ಇಲ್ಲ, ಮರವೇ ಆಗದೆ ಇದ್ದಂಗೆ ನಾನು ಇಲ್ಲೊಂದು ನೋಟ್ ಪ್ಯಾಡ್ ಇದೆ, ಇದರಲ್ಲಿ ನೋಟ್ ಮಾಡ್ಕೊಳ್ತೀನಿ. ಈ ನೋಟೆಲ್ಲ ನೋಟ್ ಪ್ಯಾಡಿಗೆ ಬಂತು, ತಲೆಯಲ್ಲಿರುವಂತಹ ನೋಟ್ ಪ್ಯಾಡು ನಿಷ್ಕ್ರಿಯ ಆಯಿತು. ಅಸಾಧ್ಯವಾದಂತಹ ಶಕ್ತಿ ನಮ್ಮ ದೇಹಕ್ಕಿದೆ. ವೇದದಲ್ಲಿ ಆ ಕುರಿತಾಗಿ ಅನೇಕ ವಿಷಯಗಳು ಬರ್ತವೆ. ಜಗತ್ತಿನ ಪ್ರಾದುರ್ಭಾವ ಆಗಿ ವಿಕಾಸ ಆದದ್ದು ಹೇಗೆ ಅಂತ ಹೇಳುವಾಗ ನಾಸದೀಯ ಸೂಕ್ತ, ನ ಸದಾ ಆಸೀನ್ ನೋ ಸದಾ ಆಸೀತ್ ತದಾನೀಂ, ಇದು ಋಗ್ವೇದದ್ದೇ ಒಂದು ಭಾಗ. ಪ್ರಕೃತಿಯ ವಿಕಾಸ ಹೇಗಾಯಿತು, ಸೃಷ್ಟಿಯ ವಿಸ್ತಾರ ಹೇಗಾಯಿತು, ಅದನ್ನೆಲ್ಲವನ್ನೂ ವಿಶದವಾಗಿ ವರ್ಣಿಸುವಂತಹ ಪ್ರಕ್ರಿಯೆ ನಮ್ಮ ವೇದ ಸಾಹಿತ್ಯದಲ್ಲಿಯೂ ಆಗಿದೆ. ಸಂವಾದ ಸೂಕ್ತಗಳನ್ನು ನೋಡಬಹುದು. ಸಂವಾದಗಳ ಮೂಲಕವಾಗಿ ಅನೇಕ ವಿಷಯಗಳನ್ನು ವಿಸ್ತಾರ ಮಾಡುತ್ತಾರೆ. ಪ್ರಕೃತಿಯ ಜೊತೆಯಲ್ಲಿ ಸಾಗುತ್ತಾ ಸಾಗುತ್ತಾ ಶ್ರೇಷ್ಠವಾದದ್ದನ್ನು ಕಂಡುಕೊಂಡು ಶ್ರೇಷ್ಠವಾದದ್ದನ್ನು ಜಗತ್ತಿಗೆ ಕರುಣಿಸಿದಂತಹ ದಾರಿಯನ್ನು ನಮ್ಮ ಹಿರಿಯರು ನಮಗೆ ಬೋಧನೆ ಮಾಡಿದ್ರು, ಆಚರಣೆಯಿಂದ ತೋರಿಸಿಕೊಡ್ತಾ ಇದ್ರು. ಇಂತಹ ವ್ಯವಹಾರಗಳಿಂದ ನಾವು ಬಹಳ ದೂರ ಬಂದುಬಿಟ್ಟಿದ್ದೇವೆ. ವಿದ್ಯೆ ಅಂತ ಹೇಳಿದರೆ ಅದಕ್ಕೆ ಅನೇಕ ಸಾಧನಗಳು ಬೇಕು. ವಿದ್ಯಾ ಕೇಂದ್ರದಲ್ಲಿ ಬೆಂಚುಗಳಿರಬೇಕು, ಡೆಸ್ಕುಗಳಿರಬೇಕು, ಬ್ಲ್ಯಾಕ್ ಬೋರ್ಡ್ ಇರಬೇಕು, ಬರೆಯೋದಕ್ಕೊಂದಿಷ್ಟು ಸಾಧನಗಳಿರಬೇಕು. ಅದನ್ನೆಲ್ಲವೂ ಮೀರಿಸಿ ಈಗ ಸ್ಮಾರ್ಟ್ ಬೋರ್ಡ್ಗಳು ಬೇಕು, ಲ್ಯಾಪ್ಟಾಪ್ ಬೇಕು, ಕಂಪ್ಯೂಟರ್ ಬೇಕು, ಐಪ್ಯಾಡ್ ಬೇಕು, ಮೊಬೈಲ್ ಬೇಕು, ಏನೆಲ್ಲ ಬೇಕು. ಆದರೆ ವಿದ್ಯೆ, ಜ್ಞಾನದ ಅರ್ಜನೆಗೆ ಕೇವಲ ಮಸ್ತಿಷ್ಕ ಮಾತ್ರ ಬೇಕಿತ್ತು. ಈಗಲೂ ಮಸ್ತಿಷ್ಕ ಇಲ್ಲದೆ ಏನೂ ಆಗೋದಿಲ್ಲ, ತಲೆ ಇಲ್ಲದೆ ಏನೂ ಸಾಧ್ಯ ಇಲ್ಲ. ಆದರೆ ನಾವು ತಲೆಯಲ್ಲಿ ಸಂಗ್ರಹ ಮಾಡಬೇಕಾದಂತಹ ಅನೇಕ ವಿಷಯಗಳನ್ನು ಈ ಲೌಕಿಕವಾದಂತಹ ಗ್ಯಾಜೆಟ್ಸ್ಗಳಲ್ಲಿ ಸಂಗ್ರಹ ಮಾಡ್ತೇವಲ್ಲ. ಒಂದು ಚಿಕ್ಕ ವಿಚಾರವನ್ನು ಹೇಳೋಣ.
ಕಾಲಕ್ಕೆ ಪೀಪಲ್ ಬಿಕೇಮ್ ಇನ್ಸ್ಟ್ರುಮೆಂಟಲ್. ಇಫ್ ದ ಇನ್ಸ್ಟ್ರುಮೆಂಟ್ ಕ್ರ್ಯಾಶ್ ಡೌನ್, ದ ಪರ್ಸನ್ ಬಿಕಮ್ ಮೆಂಟಲ್. ಹೌದೋ ಅಲ್ಲೋ ಯೋಚನೆ ಮಾಡ್ಕೊಳ್ಳಿ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾರೋ ಒಬ್ಬ ಮಹಾ ವ್ಯಕ್ತಿ ಬರ್ತಾನೆ, ತಾನು ಇಂಥದ್ದೇನೋ ಸಂಶೋಧನೆ ಮಾಡಿದ್ದೇನೆ ಅಂತ ಅದರ ಪ್ರೆಸೆಂಟೇಷನ್ ಕೊಡುವಾಗ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಎಲ್ಲ ಸೇವ್ ಮಾಡ್ಕೊಂಡಿರ್ತಾನೆ. ಒಂದಿಷ್ಟು ವಿಷಯಗಳನ್ನು ಹೇಳಿದ ಮೇಲೆ ಮಿಕ್ಕಿದ್ದೆಲ್ಲ ಇಲ್ಲಿದೆ ತೋರಿಸ್ತೀನಿ ಅಂತ ಹೀಗೆ ಓಪನ್ ಮಾಡುವಾಗ ಸಿಸ್ಟಮ್ ಹ್ಯಾಂಗ್ ಆಗಿದೆ, ನೆಟ್ವರ್ಕ್ ಸಿಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಕಡೆ ಸ್ಟೋರ್ ಮಾಡಿದ್ದೇನೆ, ಅದು ಓಪನ್ ಆಗ್ತಾ ಇಲ್ಲ. ಏನೆಲ್ಲ ಸಮಸ್ಯೆಗಳು ಬರಬೇಕೋ ಎಲ್ಲ ಬಂದಿದೆ. ಈಗ ಮೌನವಾಗಿ ಆ ವ್ಯಕ್ತಿಯನ್ನು ಅವಲೋಕನ ಮಾಡಿಕೊಳ್ಳೋಣ, ಹೇಗಿರುತ್ತೆ? ನಾನು ಕೂಡ ಆಗಬಹುದು, ಈ ವ್ಯಕ್ತಿ ನಾನು ಕೂಡ ಆಗಬಹುದು, ಆಶ್ಚರ್ಯ ಏನಿಲ್ಲ. ನಾನು ಎಲ್ಲ ಪ್ರೆಸೆಂಟೇಷನ್ನು ಕೂಡ ಲ್ಯಾಪ್ಟಾಪಲ್ಲಿ ಸ್ಟೋರ್ ಮಾಡಿಕೊಂಡು ಅದೇ ರೀತಿಯಲ್ಲಿ ವ್ಯವಹರಿಸ್ತಾ ಹೋದರೆ ನನ್ನ ಕಥೆನೂ ಹೀಗೆ ಆಗತ್ತೆ. ಏನು, ಈ ವಿಷಯಗಳೆಲ್ಲ ನನ್ನ ತಲೆಯಲ್ಲಿ ಇಲ್ಲ ಅಂತ ಆದರೆ ಆ ಕ್ಷಣಕ್ಕೆ ನಾನು ಮೆಂಟಲ್ಲೇ ಆಗೋದು. ಇನ್ಸ್ಟ್ರುಮೆಂಟಲ್ಲಿಂದ ಮೆಂಟಲ್ ಆಗೋದಕ್ಕೆ ಬಹಳ ದೂರ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೆ. ಹೌದೋ ಅಲ್ವೋ? ತಮ್ಮ ತಮ್ಮ ವಿವೇಚನೆಗೆ ಬಿಟ್ಟಂತಹ ವಿಚಾರ. ವೇದ ಮಂತ್ರ ಇದು ಅಲೌಕಿಕ ಮಾತ್ರವಲ್ಲ, ಅತ್ಯಂತ ಶ್ರೇಷ್ಠ ವಿಧವಾದಂತಹ ವೈಜ್ಞಾನಿಕ ಅಂಶಗಳನ್ನು ಇವು ಹೊಂದಿವೆ ಅನ್ನೋದನ್ನು ನಾವು ಜಿಜ್ಞಾಸೆ ಮಾಡಬೇಕು. ಋಗ್ವೇದದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು, ಇಡೀ ವಿಶ್ವವನ್ನು ಮುನ್ನಡೆಸುವಂತಹ ಶ್ರೇಷ್ಠವಾದಂತಹ ನೋಟಗಳು ಏನೆಲ್ಲ ಬರ್ತವೆ ಅನ್ನೋದರ ಕುರಿತಾಗಿ ಒಂದಿಷ್ಟು ಇಣುಕು ನೋಟವನ್ನು ಮುಂದುವರೆಸೋಣ ಮುಂದಿನ ಸಂದರ್ಭದಲ್ಲಿ. ಅಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ. ಪುನಃ ವೇದವಾಕ್ಯದೊಂದಿಗೆ ಮಂಗಳ ಮಾಡೋಣ. ಓಂ ಯಾ ಗುಂಗೂರ್ಗ್ಯಾಸಿನಿ ಬಾಲಿ ಯಾ ರಾಕಾಯ ಸರಸ್ವತಿ ಇಂದ್ರಾಣಿ ಮಹ್ವ ಊತಯೇ ವರುಣಾನೀಂ ಸ್ವಸ್ತಯೇ. ಸರ್ವೇಭ್ಯೋ ನಮೋ ನಮಃ.